ಅಂಥ ಸಿನಿಮಾ ನಟರೇ ಇವತ್ತು ಅನೇಕ ಕಡೆ ಸೋತಿದ್ದಾರೆ. ಇನ್ನು ಅವರ ಆಡಿರ್ತಕ್ಕಂಥ ಡೈಲಾಗ್ಗಳು ನಂಬ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾರ್ಕ್ ಮೈ ವರ್ಡ್ಸ್, 2028ರಲ್ಲಿ 12 ಸ್ಥಾನ NDAದು, 12 MLAಗಳು 28ರಲ್ಲಿ ಇರ್ತಾರೆ. ಅವ್ರು ಎಷ್ಟು ಬುದ್ಧಿವಂತರು ಅಂತೇಳಿ ಕರ್ನಾಟಕದ ರಾಜ್ಯದ ಜನತೆ ನೋಡ್ತಾ ಇದೆ. ಹಾಗಾಗಿ ಅವ್ರ ಮಾತುಗಳಿಗೆ ಭಾಳ ಗಂಭೀರವಾಗಿ ಜನನೂ ತಗೊಳ್ತಾ ಇಲ್ಲ. ಇನ್ನು ನಾನು ಯಾಕೆ ತಗೋಬೇಕಿಲ್ಲ, ಜನನೇ ತಗೊಳ್ಳದೇ ಇರುವಾಗ ನಾನಂತೂ ಅದನ್ನು ಹಾಸ್ಯವನ್ನಾಗಿ ನಾನು ಗಮನಿಸ್ತೀನಿ. ಮತ್ತು ಅವರು ಸಿನಿಮಾ ಡೈಲಾಗ್ಗಳ ಮೂಲಕನೇ ಚುನಾವಣೆಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥ ಸಿನಿಮಾ ನಟರೇ ಇವತ್ತು ಅನೇಕ ಕಡೆ ಸೋತಿದ್ದಾರೆ. ಇನ್ನು ಅವರ ಆಡಿರ್ತಕ್ಕಂಥ ಡೈಲಾಗ್ಗಳು ನಂಬ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಮಾತು ಹೇಳ್ತಾರೆ ರಾಜಕಾರಣದಲ್ಲಿ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರೆ. ಆದರೆ ರಾಜಕಾರಣದಲ್ಲಿ ನಾನು ತಿಳ್ಕೊಂಡಿರೋದು, ಮಾತು ಬೆಳ್ಳಿನೇ, ಆದರೆ ಕೆಲಸ ಬಂಗಾರ. ನಾವು ಮಾಡೋ ಕೆಲಸ ಇದೆಯಲ್ಲ, ಅದು ಬಂಗಾರ. ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಒಂದು ಕ್ಷಣ ಮರ್ತಿರ್ಬೋದು ಜನ, ಆದರೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸಮಯನೇ ಉತ್ತರ ಕೊಡುತ್ತೆ. ನಾನು ಕೊಡೋದಕ್ಕಿಂತ ಸಮಯ ಉತ್ತರ ಕೊಡುತ್ತೆ. ಈ ಭಾಗದ ಜನರು ಉತ್ತರ ಕೊಡ್ತಾರೆ. ಈಗಾಗಲೇ ಎದ್ದಿದೆಯಲ್ಲ, ಅವ್ರ ಪಕ್ಷದಲ್ಲೇ ಏನೋ ಎದ್ದಿದೆ, ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಹಾಗಾಗಿ ಆ ಪಕ್ಷ ಅವರನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ನೋಡೋಣಲ್ಲ. ಈ ಸಸಿನ ನೆಟ್ಟಿರೋದನ್ನೇನಾದ್ರೂ ತೆಗೆದ್ರೆ ಕತ್ ಕೊಯ್ತೀನಿ ಅಂತ ಅಂದ್ಬಿಟ್ಟು ಕನ್ನಡ ನೋಡ್ರಿ, ಕ್ರಿಮಿನಲ್ಸ್ಗೆ ಫ್ರಾಡ್ಸ್ಟರ್ಸ್ಗೆ ಫ್ರಾಡ್ ಮಾಡಿ ಕರಗತ ಮಾಡ್ಕೊಂಡಿರೋರಿಗೆ ಇಂಥ ಭಾಷೆನೇ ಬರುತ್ತೆ. ಇನ್ನೇನು ಸುಸಂಸ್ಕೃತ ಭಾಷೆ ಬರಲಿಕ್ಕೆ ನಿರೀಕ್ಷೆ ಮಾಡಲಿಕ್ಕೆ ಇಂಥವರಿಂದ ಸಾಧ್ಯನಾ? ಸಾಧ್ಯ ಇಲ್ಲ. ಅವರೇ ಹುಡುಕೊಡ್ತಾ ಇರ್ಬೋದು ಪಾಪ. ನಾನು ಬಾಗೇಪಲ್ಲಿಯಲ್ಲಿ ನಮ್ಮ ಪಕ್ಷದ ನಮ್ಮ NDA ಅಭ್ಯರ್ಥಿ ಗೆಲ್ಲೋದು 100ಕ್ಕೆ 100 ಗ್ಯಾರಂಟಿ. ಅದರಲ್ಲಿ ಏನು ಅನುಮಾನ ಇಲ್ಲ. ಈ 15 ಕ್ಷೇತ್ರಗಳಲ್ಲಿ ಇವತ್ತು ಮಾರ್ಕ್ ಮೈ ವರ್ಡ್ಸ್, 2028ರಲ್ಲಿ 12 ಸ್ಥಾನ NDAದು, 12 MLAಗಳು 28ರಲ್ಲಿ ಇರ್ತಾರೆ. ಅವತ್ತು ಮಾತಾಡೋಣ, ಇವತ್ತು ಮಾತಾಡೋಣ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಿಂದ 15 MLA ಸ್ಥಾನ ಇದೆ. 15ರಲ್ಲಿ 12 ಗೆದ್ರೆ ಒಪ್ಕೊಳ್ಳಿ NDA. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.